ವಿದ್ಯಾರ್ಥಿಗಳೇನ್ ದಡ್ರಲ್ಲ ರಾಜೀವ್ ಅವರು. ಕ್ವಿಕ್ಲಿ 10 ಸೆಕೆಂಡ್ ಕನ್ಕ್ಲೂಡ್ ಮಾಡಿ ಸರ್. ರಾಜೀವ್ ಅವರು ನಾನು ಕೇಳಬೇಕು. ಒಂದೇ ಒಂದು ಶಬ್ದ ಬಳಸಿಲ್ಲ ಮಧ್ಯ ಮಧ್ಯ ಕಿರಿಕಿರಿ ಮಾಡಿ ಅವ್ರು ಜಗಳ ಮಾಡ್ಲೇಬೇಕು, ವಿದ್ಯಾರ್ಥಿಗಳ ವಿಚಾರ ಜನಕ್ಕೆ ತಲುಪಬಾರ್ದು, ಅದನ್ನ ತಡಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೇ ಬಂದಿರೋದವರು. ಅವ್ರಿಗೆ ಕೆಲಸ ಮಾಡೋ ಯೋಗ್ಯತೆ ಇಲ್ಲ. ಪೋಸ್ಟರ್ಗಳು ರಾಜೀವ್ ಅವರೇ, ಒಂದಷ್ಟು ಪೋಸ್ಟರ್ಗಳು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು. ಕಾಂತಕುಮಾರ್ ಅವರು ಕೂಡ ಅವರ ಸಂಘಟನೆ ಕಡೆಯಿಂದ ಒಂದಷ್ಟು ಪೋಸ್ಟರ್ ಗಳನ್ನ ಮಾಡಿಸಿದ್ದಾರೆ. ಅಂದ್ರೆ ಇದರಲ್ಲಿ ಏನಿದೆ, ಪ್ರಿಯಾಂಕಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಅವರ ಫೋಟೋಗಳನ್ನ ಅಥವಾ ಕ್ಯಾರಿಕೇಚರ್ ಗಳನ್ನ ಹಾಕಿ, ನೀವು ದೆಹಲಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದೀರಿ, ಕರ್ನಾಟಕದಲ್ಲಿ ಸೈಲೆಂಟ್ ಯಾಕೆ? ಇಲ್ಲಿ ಸತತವಾಗಿ ಒಂದು ಪೋಸ್ಟ್ಗೆ 80 ಲಕ್ಷ ಅನ್ನೋ ರೀತಿಯಲ್ಲಿ ಬಿಕ್ರಿ ಆಗೋಗ್ತಾ ಇದೆ ಸರ್ಕಾರಿ ಹುದ್ದೆಗಳು. ನೀವು ದೆಹಲಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದೀರಿ, ನಮ್ ಕಡೆನೂ ಕೂಡ ತಿರುಗು ನೋಡಿ ಅಂತ ಹೇಳಿ ವಿದ್ಯಾರ್ಥಿಗಳು, ಪರೀಕ್ಷಾ ಆಕಾಂಕ್ಷಿಗಳು ಕೇಳ್ತಾ ಇರೋದು. ಇದು ರಾಜಕೀಯ ಅನ್ಕೊಳ್ಳೋಣ ಸರ್. ಕಾಂಗ್ರೆಸ್ ಮೇಲೆ ಬಿಜೆಪಿ, ಬಿಜೆಪಿ ಮೇಲೆ ಕಾಂಗ್ರೆಸ್, ರಾಜಕೀಯ ಅನ್ಕೊಳ್ಳೋಣ. ವಿದ್ಯಾರ್ಥಿಗಳಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಒಗ್ಗಟ್ಟು ಕಾಣಿಸ್ತಾ ಇಲ್ವಾ? ಯಾಕೆ ಕೇಳ್ತೀನಿ, ಫ್ರೀಡಂ ಪಾರ್ಕ್ ನಲ್ಲಿ ದೆಹಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜಂತರ್ ಮಂತರ್ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಸಿಕ್ಕ ಬೆಂಬಲ, ಪಾಪ ಟೀಚರ್ಸ್ ಬೆಳಗ್ಗೆಯಿಂದ ಸಂಜೆ ತನಕ ಕೂತಿದ್ದಾರೆ. ಎಷ್ಟು ಮಂದಿ ಹೋದ್ರು ವಿದ್ಯಾರ್ಥಿಗಳು, ನಾಳೆ ದಿನ ನಾವು ಇದೇ ಜಾಗದಲ್ಲಿ ಕೂರೋರು ಅಂತ ಹೇಳಿ ಎಷ್ಟು ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು ಹೋದವು. ಈ ಜನ್ಜಿ, ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳಿ ಲಭ್ಯವಾದ ಬೆಂಬಲ ಏನಿತ್ತಲ್ಲ, ಅದ್ರಲ್ಲಿ ಎಷ್ಟು ಈ ವಿದ್ಯಾರ್ಥಿ ಸಂಘಟನೆಗಳಿಗೆ ಕೆಪಿಎಸ್ಸಿ ಅಲ್ಲಿ ವಂಚನೆಗೊಳಗಾದವ್ರಿಗೆ ಸಿಗ್ತಾ ಇದೆ ಅಂತ ಹೇಳಿ? ಮೇಡಮ್, ನಾನು ಮೊದಲೇದಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವತ್ತು ಈ ಕಾಕ್ರೋಚ್ ಜನತಾ ಪಾರ್ಟಿ ಏನು ಸಡನ್ ಆಗಿ ಬಂತು, ಸಡನ್ ಆಗಿ ಅಲ್ಲ, ಇದು ಜ್ವಾಲಾಮುಖಿಯಾಗಿ ಹೊರಹೊಮ್ಮಿದ್ ಯಾವ ತರ ಅಂದ್ರೆ ಅದ್ರ ಒಳಗೆ ಮಡುಗಟ್ಟಿದಂತ ಆಕ್ರೋಶ. ಅದು ಆ ಆಕ್ರೋಶಕ್ಕೆ ಒಂದು ವೇದಿಕೆ ಸಿಕ್ಕಿದ್ದು ಕಾಕ್ರೋಚ್ ಜನತಾ ಪಾರ್ಟಿಯಿಂದ. ಆದ್ರೆ ಇದಕ್ಕಿಂತ ಮುಂಚಿತವಾಗಿ ಕೂಡ ಹಲವಾರು ಹೋರಾಟಗಳಾಗಿದ್ದಾವೆ. ನಮ್ಮ ಕರ್ನಾಟಕದಲ್ಲಿ ಹೋರಾಟ ಆಗಿದ್ದಾವೆ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಹೋರಾಟ ಆಗಿದ್ದಾವೆ. ಇದಕ್ಕೆ ಈ ಹೋರಾಟಕ್ಕೆ ಅಣಿಯಾಗಕ್ಕೆ, ಈ ಹೋರಾಟಕ್ಕೆ ತಳಿದ್ಯಾರಂದ್ರೆ ಇವತ್ತು ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಎಲ್ಲಾ ಪಾರ್ಟಿಗಳ ಕಾಣಿಕೆ ಇದರಲ್ಲಿದೆ. ನಮ್ಮ ಕರ್ನಾಟಕದಲ್ಲಿ ನಾವು ನೋಡಿರಬಹುದು, 3 ವರ್ಷಗಳಿಂದ ಇವತ್ತು ಸರಿಯಾಗಿ ನೇಮಕಾತಿಗಳಾಗಿರ್ಲಿಲ್ಲ. ಅದರ ವಿರುದ್ಧ ಕೂಡ ಧಾರವಾಡದಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಯಿತು. ಒಂದ್ಸಲ ಅಲ್ಲ, 2 ಸಲ ಹೋರಾಟ ಆಯಿತು. ಹೆಣ್ಣು ಮಕ್ಕಳು ಕೂಡ ಬೀದಿಗೆ ನಿಂತರು, ಯುವಕರು ಕೂಡ ಬೀದಿಗೆ ನಿಂತರು, ಎಷ್ಟೋ ಜನ ಆತ್ಮಹತ್ಯೆ ಕೂಡ ಮಾಡ್ಕೊಂಡ್ರು. ಸೊ ಇಲ್ಲಿ ಈ ಹೋರಾಟಕ್ಕೆ ಇವತ್ತು ಎಲ್ಲಾ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆ ಕೂಡ ಇದು ಸಂಪೂರ್ಣವಾಗಿ ಬೆಂಬಲವನ್ನ ಕೊಡ್ತಿದ್ದಾವೆ. ಆದ್ರೆ ಇವತ್ತು ಕಾಂಗ್ರೆಸ್ ಇಂದ ಬಿಜೆಪಿ ಮೇಲೆ ಇವತ್ತೇನು ಆಪಾದನೆ ಹಾಕ್ತಾರೆ, ಬಿಜೆಪಿಯಿಂದ ಕಾಂಗ್ರೆಸ್ ಮೇಲೆ ಏನು ಆಪಾದನೆ ಹಾಕ್ತಿದ್ದಾರೆ, ಇವರೆಲ್ಲರೂ ಕೂಡ ಇವತ್ತು ಒಂದಲ್ಲ ಒಂದ್ ರೀತಿಯಲ್ಲಿ ಈ ಭ್ರಷ್ಟಾಚಾರದ ಕೂಪಕ್ಕೆ, ಸ್ವಜನ ಪಕ್ಷಪಾತದ ಕೂಪಕ್ಕೆ ಎಲ್ಲರೂ ಕೂಡ ಕಾರಣರೇ. ಇದ್ರ ಬಗ್ಗೆ ನಾನು ಹೇಳಲ್ಲ. ಇವತ್ತು ಹೈಕೋರ್ಟ್ ನಲ್ಲಿ ಇವತ್ತು ನ್ಯಾಯಮೂರ್ತಿಗಳಿದ್ದಾರೆ. ಇವತ್ತಿಂದಲ್ಲ, ಇವತ್ತು 1990ರಿಂದ 91 ಆಗಿರ್ಬೋದು, 99 ಇವತ್ತು ನಾವು ತೆಗೆದು ನೋಡ್ರೆ, ಅಂಕಿಅಂಶಗಳನ್ನ ತೆಗೆದು ನೋಡ್ರೆ, ಇವತ್ತು ನ್ಯಾಯಪೀಠಗಳು ಇವರು ಎಲ್ಲರೂ ಕೂಡ ಒಂದು ಕಿಡಿಮುತ್ತುಗಳನ್ನ ಕೊಟ್ಟಿದ್ದಾರೆ ಮೇಡಮ್. ಯಾವ ತರ ಅಂದ್ರೆ, ಕೆಪಿಎಸ್ ಎಂಬುದು ಭ್ರಷ್ಟಾಚಾರದ ಕೂಪ. ಇವತ್ತಿಂದಲ್ಲ, 1999ರಲ್ಲಿ ನ್ಯಾಯಮೂರ್ತಿ ಶಂಕರ್ ಭಟ್ ಅವರು ಹೇಳಿದ್ದಾರೆ, 99ರಲ್ಲಿ. ಅದೇ ರೀತಿ ಇಲ್ಲಿರುವಷ್ಟು ಭ್ರಷ್ಟಾಚಾರ ಇನ್ನೆಲ್ಲೂ ಇಲ್ಲ ಅಂತ ಏನ್ ಹೇಳಿದ್ದಾರೆ ನ್ಯಾಯಮೂರ್ತಿ ರವೀಂದ್ರನ್ ಅವರು ಹೇಳಿದ್ದಾರೆ. ಯಾವಾಗ? 95ರಲ್ಲಿ. ಕೆಪಿಎಸ್ಸಿ ಸರಿ ಮಾಡಲು ಟೆಂಡರ್ ಕರಿಬೇಕು. ಇದೆಂತ ಅತ್ಯಂತ ಇವತ್ತು ನಾವೇನ್ ನೋಡ್ಬೇಕಂದ್ರೆ ಅತಿ ನಾಚಿಕೆ ಈ ತರ ಇವತ್ತು ನ್ಯಾಯಮೂರ್ತಿ ಹೇಳ್ತಿದ್ದಾರೆ ಅಂದ್ರೆ, ಯಾರು ಹೇಳಿದ್ದು? ಬಿ ಎನ್ ಮಲ್ಲಿಕಾರ್ಜುನ್ ಅವರು ಕೆಎಟಿ ಅಧ್ಯಕ್ಷ ಆಗಿದ್ರು ಅವಾಗ. ಇನ್ನೊಂದ್ ಕಡೆ ಇವತ್ತು ಇದೇ ವರ್ಷ ಇವತ್ತು ದೀಕ್ಷಿತ್ ಅಂತೇಳಿ ಇವತ್ತು ಅವರು ಕೂಡ ಐತಲ್ಲ, ಇವತ್ತು ಈ ಭ್ರಷ್ಟಾಚಾರವನ್ನ ಇವತ್ತು ಪ್ರತಿ ಸಲ ಇವತ್ತು ನಾವು ಕೋರ್ಟ್ ಅಲ್ಲೇ ತೀರ್ಮಾನ ಮಾಡ್ಬೇಕಾ? ಪ್ರತಿ ಸಲ ಇವತ್ತು ಕೆಪಿಎಸ್ಸಿ ಏನ್ ಮಾಡ್ತಾ ಇದೆ ಇಲ್ಲಿ, ಇದ್ರ ಬಗ್ಗೆ ಐತಲ್ಲ, ಇವತ್ತು ಇದೇ ವರ್ಷ ಆ ನಂತರ ಏನಾಯ್ತು, ಆ ತರ ಅವ್ರು ಹೇಳಿದ ತಕ್ಷಣ ಅವರು ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಲ್ಲಿ ಏನಾಗಿದೆ, ಇವು ಎಲ್ಲಾ ಭ್ರಷ್ಟಾಚಾರ ಇವತ್ತು ಯಾರೇ ಮಾತಾಡ್ಲಿ, ಇಲ್ಲಿ ಅವರು ಗ್ರೌಂಡ್ ಲೆವೆಲ್ ಹೋಗ್ಬೇಕು, ಹಳ್ಳಿಗಳಿಗೆ ಹೋಗ್ಬೇಕು, ಅಲ್ಲಿ ಧಾರವಾಡದ ಪ್ರತಿಯೊಂದು ಬಡಾವಣೆಗಳು ಹೋಗ್ಬೇಕು. ಅಲ್ಲಿ ಗೊತ್ತಾಗುತ್ತೆ ಯುವಕರ ಕಷ್ಟ ಏನಿದೆ. ಇವತ್ತೇನಾಗಿದೆ, ಯುವಕರು ಇವತ್ತು ಮಾತಾಡ್ತಿರೋದು ರಾಜಕೀಯ ಪಕ್ಷ ಕೆಸರೆಲ್ಲ ಚಾಟ ಇವ್ರದ್ದು. ಇವ್ರೊಬ್ಬರ ಮೇಲೆ ಇನ್ನೊಬ್ರು ಹಾಕ್ತಾರೆ, ಅವ್ರ ಮೇಲೆ ಇವ್ರು ಹಾಕ್ತಾರೆ. ಇವತ್ತು ನಿಜವಾಗ್ಲೂ ಇವರ ಕೆಸರಲ್ಲಿ ಸಾಯ್ತಾ ಇರೋರು ಯಾರಂದ್ರೆ ಯುವಕರು, ವಿದ್ಯಾರ್ಥಿಗಳು. ಈಗ ಕೋರ್ಟ್ಗಳಲ್ಲಿ ಕಾಣ್ತಾ ಇದೆ, ನ್ಯಾಯಾಧೀಶರು ಕಾಣ್ತಾ ಇದೆ, ಅವರ ಅಬ್ಸರ್ವೇಷನ್ಗಳು ಕೂಡ ಸಾಕ್ಷಿಯಾಗಿ, ರಘು ಅವ್ರು ಕೇಳ್ತಿದ್ರಲ್ಲ ಎಲ್ಲಿದೆ ಸಾಕ್ಷಿ ಭ್ರಷ್ಟಾಚಾರಕ್ಕೆ ಅಂತ ಹೇಳಿ. ಅಷ್ಟೆಲ್ಲ ಸಾಕ್ಷಿಗಳು ಇರುವಾಗ್ಲೂ ಕೂಡ ಕಾರ್ಯದರ್ಶಿಗಳು ಒಂದು ದೂರು ಕೊಡಬೇಕು, ರಾಜ್ಯಪಾಲರು ಅದಾದ್ಮೇಲೆ ಅವರನ್ನು ಅಮಾನತ್ನಲ್ಲಿ ಇಡಬೇಕು ಅನ್ನೋ ಹಂತದಲ್ಲಿದೆ ಅಂತಂದ್ರೆ, ರಾಜಕಾರಣಿಗಳ ಪ್ರೊಟೆಕ್ಷನ್ ಇಲ್ದಲೇ ಕೆಪಿಎಸ್ಸಿನೋ ಅಥವಾ ಯಾವುದೇ ಎಕ್ಸಾಮಿನೇಷನ್ ಬೋರ್ಡ್ ಅಲ್ಲಿ ಅಧಿಕಾರಿಗಳು ಮಾತ್ರ ಇಷ್ಟು ಧೈರ್ಯ ಮಾಡಿ ಹಗರಣ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ರಾಜೀವ್ ಅವರೇ, ನೀವು ಉತ್ತರ ಕೊಡಿ, ಅದಾದ್ಮೇಲೆ ರಘು ದೊಡ್ಡೇರಿ ಅವರು ಇದಕ್ಕೇನೆ ಉತ್ತರ ಕೊಡ್ಲಿ. ಖಂಡಿತ ಇಲ್ಲ ಮೇಡಮ್, ಇದರಲ್ಲಿ ಎಲ್ಲರದ್ದು ಕೃಪಕಟಾಕ್ಷ ಖಂಡಿತವಾಗಿದೆ. ಇವತ್ತು ಒಬ್ರು ಯಾರು ಇದೇ ಸಚಿವರು, ಒಬ್ರು ಪಿಯೋನ್ ಆಗಿರ್ಬೋದು, ಡ್ರೈವರ್ ನಿಂದ ಹಿಡ್ಕೊಂಡು
ಡ್ರೈವರ್ ನಿಂದ ಹಿಡ್ಕೊಂಡು ಇವರೆಲ್ಲರೂ ಕೂಡ ಐತಲ್ಲ ಇವತ್ತು ಇದ್ರೊಳಗೆ ಶಾಮೀಲಾಗಿದ್ದಾರೆ. ಇದರ ಪ್ರಪಾತ ಎಷ್ಟಿದೆ ಅಂದ್ರೆ ಎಷ್ಟು ಆಳ್ಕಿದೆ ಅಂದ್ರೆ ಇವಾಗ ನೋಡ್ತೀವಿ ಇವತ್ತು ನಿನ್ನೆ ಇವತ್ತು ಪಶು ವೈದ್ಯಾಧಿಕಾರ ನೇಮಕಾತಿ ಇವತ್ತು ಆಯ್ತು. ಯಾವಾಗ ಕರೆದಿದ್ದವಾಗ 2-3 ಇದೇ ವಾರದಲ್ಲಿ ಕರೆದಿತ್ತು. ಅದಕ್ಕಿಂತ ಮುಂಚೆ ಪೇಪರ್ ಲೀಕ್ಸ್ ಆಯ್ತು. ಅದು ಇದಷ್ಟೇ ಇವತ್ತು ಕಾಂಗ್ರೆಸ್ ಅಷ್ಟೇ ಅಲ್ಲ, ಇವತ್ತು ಬಿಜೆಪಿಯಲ್ಲಿ ಇವತ್ತು ಸಮಾನವಾಗಿ ಇದರ ಏನೋ ಕಾಣಿಕೆಗಳಿದಾವೆ. ಸೊ ಇಲ್ಲಿ ಇವರು ನಾ ಹೇಳ್ತಾರೆ ಇವತ್ತು KPSC ಇವತ್ತು ಸ್ವಾಯತ್ತ ಸಂಸ್ಥೆ ಅಂತ ನಾವು ಹೇಳ್ತೀವಿ, ಸಾಂವಿಧಾನಿಕ ಸಂಸ್ಥೆ ಅಂತ ಹೇಳ್ತೀವಿ. ಇವತ್ತು ಸಂವಿಧಾನದ ದಜ್ಜಿ ಓಡಾಯಿಸಿದ್ದಾರೆ ಅಂದ್ರೆ ಇದೇ ಪಕ್ಷಗಳು. ಅವರನ್ನ ಏನು ಈ KPSC ನೇಮಕಾತಿಯಲ್ಲೇ ಅದರ ಅಧ್ಯಕ್ಷರು ಅವರ ಏನು ಯಾರು ಅದರ ಸದಸ್ಯರುಗಳ ನೇಮಕ ಮಾಡ್ತಾರಲ್ಲ ಅದರಲ್ಲೇ ದೊಡ್ಡ ಹಗರಣ ಇರುವಾಗ ಅವರಿಂದ ನೇಮಕಾತಿಯಾಗಿ ಬಂದವರು ಅವರು ಇವರ ಬಾಲಂಗೋಚಿಗಳಾಗಿ ಕೆಲಸ ಮಾಡ್ಬೇಕು ಹೊರತಾಗಿ ಸ್ವಾಯತ್ತವಾಗಿ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ.